ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಿದ್ಧಬಸವೇಶ್ವರಾಯ ನಮಃ. ಸುಕ್ಷೇತ್ರ ಜೇವರ್ಗಿ, ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಳಕೂರು ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿ ಈ ವರ್ಷವೂ ಕೂಡ ಉತ್ತರಿ ಮಳೆ ಹೂಡಿದ 3 ದಿವಸದ ನಂತರ ಈ ಒಂದು ಮಹಾಪರ್ವ ಅಂತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ಒಂದು ಊರಿನ ಪರಂಪರೆ ಆಗ್ತಾ ಬಂದಿದೆ. ಸುಮಾರು ಶತಮಾನಗಳಿಂದ ನಡ್ಕೊಂಡು ಬಂದಂಥ ಈ ಒಂದು ಸಮಾರಂಭವಾಗಿದೆ. ಪ್ರತಿ ವರ್ಷ ಕೂಡ ಮಾಡ್ಕೊತ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿ ಜಿಲ್ಲೆಗಳಿಂದ, ರಾಜ್ಯಗಳಿಂದ, ಬೇರೆ ಬೇರೆ ರಾಜ್ಯ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರದಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಜನಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಅದಕ್ಕಾಗಿ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದರೆ ಸುಮಾರು 15ರಿಂದ 20 ಚೀಲ ಜೋಳದ ರೊಟ್ಟಿಯನ್ನು ಮಾಡಿಸಲಾಗಿದೆ. 1 ಲಾರಿ ತರಕಾರಿಯನ್ನು, ಅದೇ ರೀತಿ ಕುಂಡಲಿಗಟ್ಟಲೆ ಒಂದು ಎಲ್ಲ ಬೇಳೆಗಳನ್ನು, ಕಡಲೆ, ತೊಗರಿ ಬೇಳೆ ಎಲ್ಲ ಸೇರಿಸಿ ಒಂದು ಬಜ್ಜಿ ಪಲ್ಯ ಅಂತ ಮಾಡ್ತಕ್ಕಂಥದ್ದು ವಿಶೇಷ. ಇಲ್ಲ ಒಂದು ಏನಪ್ಪ ಬಜ್ಜಿ ಪಲ್ಯ ಮಾಡ್ತಕ್ಕಂಥದ್ದು. ಈ ಒಂದು ಪ್ರಸಾದ ವ್ಯವಸ್ಥೆ ಒಂದು ಪ್ರತಿ ವರ್ಷ ಮಾಡ್ಕೊತ ಬರ್ತಾ ಇದ್ದಾರೆ. ಒಂದು ಶ್ರೀ ಸಿದ್ಧಬಸವೇಶ್ವರರು ಈ ಒಂದು ಗ್ರಾಮಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲೊಂದು ಬಂದು ಅನುಷ್ಠಾನ ಮಾಡಿ ತದನಂತರದಲ್ಲಿ ಗ್ರಾಮಕ್ಕೆ ಬಂದು ಒಂದು ಜೀವಂತ ಒಂದು ಲಿಂಗೈಕ್ಯ ಆಗಿರೋದೊಂದು ಒಂದು ಇತಿಹಾಸ ಇದೆ. ಆದ ಕಾರಣಕ್ಕಾಗಿ ಇಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಪ್ರಸಾದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಒಂದು ಸಿದ್ಧಬಸವೇಶ್ವರ ಕಮಿಟಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮದ ಎಲ್ಲ ಸದ್ಭಕ್ತಾದಿಗಳು, ಅದೇ ರೀತಿ ಭಕ್ತಾದಿಗಳು, ಪರಸ್ಥಳದ ಭಕ್ತಾದಿಗಳು ಎಲ್ಲರ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ಬೆಳಗಿನ ಜಾವ ದೇವಸ್ಥಾನಕ್ಕೆ ರುದ್ರಾಭಿಷೇಕ, ಪುಷ್ಪಾಲಂಕಾರ ಹಾಗೂ ಊರಿನಲ್ಲಿ ದೇವಸ್ಥಾನದಲ್ಲಿ ಪೂಜೆ, ಪುಷ್ಪಾಲಂಕಾರ ಹಾಗೂ ಪಲ್ಲಕ್ಕಿ ಊರಿಂದ ಗ್ರಾಮದಿಂದ ದೇವರನ್ನ ತಗೊಂಡು ಪಲ್ಲಕ್ಕಿ ಉತ್ಸವದ ಮುಖಾಂತರ ದೇವರನ್ನ ಇಲ್ಲಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಆ ದೇವರನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿದ ನಂತರ ಗುರುಗಳ ಒಂದು ಪಾದಪೂಜೆಯೊಂದಿಗೆ ಪೂಜೆ, ಗ್ರಾಮದ ಶ್ರೀಮಠದ ಪೂಡೆಯರಾಗಿರ್ತಕ್ಕಂಥ ಶ್ರೀ ಶಿವಸಲಬ್ರಹ್ಮ ಕೆಂಚಪ್ಪ ಶಿವಾಚಾರ್ಯರ ಒಂದು ಪಾದದ ಪೂಜೆ ನಂತರ ಪ್ರಸಾದವನ್ನು ಚಾಲನೆಗೊಳ್ಳುತ್ತದೆ. ಅದಕ್ಕಾಗಿ ಆ ಒಂದು ಬಿನಾಯದಲ್ಲಿ ಸಹಸ್ರಾರು ಜಂಗಮರೊಂದು ಮೊದಲು ಒಂದು ಪ್ರಸಾದ ಆದ ನಂತರ ಭಕ್ತಾದಿಗಳ ಪ್ರಸಾದ ನಡೆದುಕೊಂಡು ಬರ್ತಕ್ಕಂಥದ್ದು ಒಂದು ಇತಿಹಾಸ ಆಗಿದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರಲಾಗಿದೆ. ಅದಕ್ಕಾಗಿ ಇನ್ನೂ ಹೆಚ್ಚು ಭಕ್ತಾದಿಗಳು ಬರ್ತಾರೆ. ಅದಕ್ಕಾಗಿ ತಮ್ಮೆಲ್ಲ ಸಹಕಾರದಿಂದ ಇನ್ನೂ ಹೆಚ್ಚಿಗೆ ಆ ಸಿದ್ಧಬಸವನ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸುತ್ತೇವೆ.